ನೋಡಿ ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿದೆ. ಒಳ್ಳೆ ಚಳಿ ಚಳಿ ವಾತಾವರಣ, ಒಳ್ಳೆ ಚಳಿ ಚಳಿ ವಾತಾವರಣ. ಇಬ್ಬನಿ ಬಿದ್ದಿದೆ. ಎಲ್ಲ ಕಡೆ ಮಂಜಿಗೆ ಒಂಥರ ಚೆನ್ನಾಗಿದೆ. ಬೆಳಗ್ಗೆ ಒಳ್ಳೆ ಚಳಿ ಚಳಿ. ಆ ಕಡೆ ಎಲ್ಲ ನೋಡಿ ಒಳ್ಳೆ ಬಚ್ಚಲೊಲೆ ಬೆಂಕಿ ಹೊಟ್ಟಿರ್ತಾರೆ, ಹೊಗೆ ಎಲ್ಲ ಬರ್ತಾ ಇದೆ. ಈ ಕಡೆ ಎಲ್ಲ ಒಂಥರ ಫಾಗ್ ತುಂಬಿಕೊಂಡಿದೆ. ಕೆಳಗಡೆ ಹೊಳೆ ಹತ್ರ ಎಲ್ಲ ಕಡೆ ಒಂಥರ ಚಳಿ ಚಳಿ, ಹಕ್ಕಿಗಳ ಚಿಲಿಪಿಲಿ, ತುಂಬ ಚೆನ್ನಾಗಿದೆ ವಾತಾವರಣ. ಬೆಳಗ್ಗೆ ಟೈಮಲ್ಲಿ ತೋಟಕ್ಕೆ ಬರೋಕ್ಕೆ ತುಂಬ ಖುಷಿಯಾಗುತ್ತೆ. ಬೇರೆ ಬೇರೆ ಥರ ಹಕ್ಕಿಗಳೆಲ್ಲ ಕೂಗ್ತಾ ಇರುತ್ತೆ ನೋಡಿ. ನಿನ್ನೆ ಹಗಲಲ್ಲಿ ತುಂಬ ಸೆಕೆ ಇರೋದು ನೋಡಿ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡ್ವಿ. ಸಿರ್ಸಿ ಕಡೆ ಎಲ್ಲ ತುಂಬ ಮಳೆ ಆಯ್ತಂತೆ. ಈ ಕಡೆ ನೋಡಿ ಇವಾಗ ಚಳಿ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ನಡ್ಕೊಂಡು ಹೋಗೋ ದಾರಿ ನೋಡಿ. ದಿನ ಅಮ್ಮ ವಾಕಿಂಗ್ ಮಾಡೋದ್ರಿಂದ ವಾಕಿಂಗ್ ಮಾಡೋಷ್ಟು ದಾರಿ ಮಾತ್ರ ಏನೂ ಇಲ್ಲ ಇಲ್ಲಿ. ಆ ಕಡೆ ಈ ಕಡೆ ಎಲ್ಲ ಗಿಡಗಳು ಬೆಳ್ಕೊಂಡಿದೆ. ಇದು ಕಹಿ ಬೇವಿನ ಮರ, ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ. ದಿನಾಲು ಪೇರ್ಲೆ ಮರದಲ್ಲಿ ಹಣ್ಣಾಗಿದೆಯಾ ಅಂತ ನೋಡೋಕ್ಕೆ ಬರೋದು. ತುಂಬ ಕಾಯಿಗಳಾಗಿದೆ. ಹಣ್ಣಾಗೋದಕ್ಕೆ ಇನ್ನೂ ಸುಮಾರು ದಿವಸ ಬೇಕು ಅನಿಸುತ್ತೆ, ಇನ್ನೊಂದು ವಾರ ಬೇಕೇನೋ. ನೋಡಿ ಅಲ್ಲಿ ಮಂಗಗಳೆಲ್ಲ ಗೂಕ್ ಗೂಕ್ ಅಂತ ಸೌಂಡ್ ಮಾಡ್ತಾ ಇದೆ. ಮಂಗಗಳೆಲ್ಲ ಜೋರು ಆವಾಜ್ ಆಗ್ತಾ ಇದೆ. ಏನೇನೋ ಸಿಗ್ನಲ್ ಕೊಟ್ಕೊಳ್ತಾ ಇದೆ. ಮಾವಿನ ಮರದಲ್ಲೆಲ್ಲ ಮಾವಿನಕಾಯಿ ಆಗಿದೆಯಲ್ಲ, ಎಲ್ಲ ಖಾಲಿ ಮಾಡೋಣ ಅಂತ ಸಿಗ್ನಲ್ ಕೊಡ್ತಾ ಇರಬೇಕು. ಆಲ್ಮೋಸ್ಟ್ ಕೆಳಗಡೆ ಇರೋ ಮಾವಿನ ಮರದಲ್ಲೆಲ್ಲ ಮಾವಿನಕಾಯಿ ಖಾಲಿ ಆಗೋಗಿದೆ ನೋಡಿ. ಎಲ್ಲ ಕಡೆ ಮಂಜಿಗೆ ಹೋಗ್ಬಿಟ್ಟಿದೆ. ಒಂಥರ ಚಳಿಗಾಲ ಇದ್ದಂಗೆ ಅನಿಸ್ತಿದೆ ಇವಾಗ. ಹತ್ರ ಹೋಗ್ಬಿಟ್ರಂತೂ ಇನ್ನೂ ಜಾಸ್ತಿ ನೋಡಿ. ಅಲ್ಲಿ ಸೂರ್ಯನ ಯಾವ ಕಲರಲ್ಲಿ, ಆರೆಂಜ್ ಕಲರಲ್ಲಿ ಕಾಣಿಸ್ತಾ ಇದ್ದಾನೆ. ಇವಾಗ 7 ಗಂಟೆ ಆಗ್ತಾ ಇದೆ. ಅಲ್ಲಿ ತೆಂಗಿನ ಮರದ ಮಧ್ಯದಲ್ಲಿ ಕಾಣಿಸ್ತಾ ಇದೆ ನೋಡಿ. ತೆಂಗಿನ ಮರ, ಹಲಸಿನ ಮರದ ಮಧ್ಯದಲ್ಲಿ ಸೂರ್ಯ ಕಾಣಿಸ್ತಾ ಇದ್ದಾನೆ ಆರೆಂಜ್ ಕಲರಲ್ಲಿ. ಬೆಳಿಗ್ಗೆ ಸೂರ್ಯೋದಯ ಹೇಗಿರುತ್ತೆ ನೋಡಿ, ಇನ್ನೂ ಚೆನ್ನಾಗಿರುತ್ತೆ ಸೂರ್ಯೋದಯ. ಈಗ ಈ ಥರ ಇದ್ದಾನೆ, ಇನ್ನು ಬೆಳಿಗ್ಗೆ ಸೂರ್ಯೋದಯದ ಟೈಮಲ್ಲಿ ಹೋಗ್ಬೇಕು, ಏನು ಚೆನ್ನಾಗಿರುತ್ತೆ. ಸೂರ್ಯ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಇಲ್ಲಿ ತೋರ್ಸೋಕ್ಕಾಗಲ್ಲ, ಯಾಕೆ ಅಂದರೆ ಗಿಡ ಮರಗಳ ಮಧ್ಯದಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಆರೆಂಜ್ ಕಲರಲ್ಲಿ. ಇಷ್ಟು ದೊಡ್ಡದಾಗಿ ರೌಂಡಾಗಿ ಕಾಣಿಸ್ತಾ ಇದ್ದಾನೆ ಪೂರ್ವ ದಿಕ್ಕಲ್ಲಿ.
ಈ ಪೇರ್ಲೆ ಮರದಲ್ಲಿ ಪೇರ್ಲೆಕಾಯಿಗಳು ತುಂಬಿಕೊಂಡಿದೆ. ಆದರೆ ಮಂಗಗಳ ಕಾಟದಲ್ಲಿ ಏನೂ ಉಳಿಯಲ್ಲ. ನಿನ್ನೆ ಒಂದು ಹಣ್ಣಾಗೋದಕ್ಕಾಗಿತ್ತು, ನೋಡ್ಕೊಂಡು ಹೋಗಿದ್ದೆ. ಬೆಳಗ್ಗೆ ಕೊಯ್ದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಕತೆ ಮುಗಿಸ್ಬಿಟ್ಟಿದೆ. ಇವತ್ತಿನ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಕುಸುಮಾಲೆ ಹೂವು ಹಾಕ್ಕೊಂಡಿದೆ. ಕೇಪುಳ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇದ್ರ ತಂಬಳಿ ಎಲ್ಲ ಮಾಡ್ತಾರೆ. ಒಂದ್ಸರಿ ನಾವು ತೋರಿಸಿದೆ ಇದ್ರ ತಂಬಳಿ ಮಾಡೋದು. ಚಲೋ ಹಣ್ಣು ಇದೆ ಪುಳ್ಳೆಹಣ್ಣು. ನೋಡಿ ಹೆಂಗೆ ಸೀಳಿದ್ದು. ಸಣ್ಣ ಸಣ್ಣ ಸೈಜ್ ಹೋಗ್ತಪ್ಪ. ಮೊದಲೆಲ್ಲ ದೊಡ್ಡ ದೊಡ್ಡ ಸೈಜ್ ಬರ್ತಿತ್ತು. ದೊಡ್ಡ ಮುಗಿಕಾಯಿ ದೊಡ್ಡದಿತ್ತು. ನಾವು 2 ಜನ ಇತ್ತು ಅಷ್ಟೇ ದೊಡ್ಡ ತಂದೆ. ನೀ ಬಪ್ಪು ನಂಗೆ ಕರ್ಕೊಂಡಿ ಗೊತ್ತಾ. ಯಾಕೆ ಮೊದಲು ಸಿಪ್ಪೆಲ್ಲ ತೆಕ್ಕೊಂಡು ಬೆಲ್ಲ ಹಾಕತ್ತಿತ್ತು ಅಲ್ಲ. ಅದೇ ಆಯ್ತು. ಈಗ ಅದು ಸಿಪ್ಪೆ ಒಳ್ಳೆ ರವ ರವ ಹೆಂಗಿರ್ತು ಸೇಬು ಹಣ್ಣಂಗೆ. ಅದಕ್ಕೆ ಪಾಯಸನೂ ಮಾಡೋದು ಗೊತ್ತು. ಎಂತಿರೋದು ಜ್ಯೂಸು ಮಾಡೋದು. ಜ್ಯೂಸಾಗಿ ಹಾಲಕ್ಕಿ ಕಾಯಿ ಎಲ್ಲ ಹಾಕು ಹಾಲು ಹಾಕಿ ಸಿಪ್ಪೆ ನೋಡಿ ಎಷ್ಟು ಚಂದ ತೆಗೆದು ಜ್ಯೂಸ್ ಮಾಡ್ಕೊಂಡಾದ್ರೆ ಗೊತ್ತು. ಕಪಟೆನೂ ಆಗ್ತದೆ. ಇದೇ ನೋಡಿ, ಇದು ಸಿಪ್ಪೆ ತೆಗೆಯೋದು ಎಷ್ಟು ಚೆನ್ನಾಗಿದೆ ಅಂದರೆ ಹಿಂಗೆ ಆರಾಮಾಗಿ ಸುಲ್ದ್ರೆ ಎತ್ತಿದ್ದಾರೆ. ಈಗ ಎಲ್ಲರೂ ನೋಡಿರ್ತೀವಿ. ಹೌದು, ಎಲ್ಲರಿಗೂ ಗೊತ್ತಿರ್ತೀರಿ. ಬೆಂಗಳೂರು ಬದಿಗೆಲ್ಲ ಸಿಗ್ತಿಲ್ಲ. ಚಲೋ ಮಾಡಿ ಸಕ್ಕರೆ ಹಾಕುದು. ಒಂಥರ ಮಂಗಳೂರು ಸೌತೆಕಾಯಿ ಥರನೇ ಇದು ನೋಡೋದಕ್ಕೆ. ಈ ಥರ ಸಿಪ್ಪೆ ಬಿಟ್ಟರೆ ಚಂದ ಹೊಗೆಕಾಯಿ ಜಾತಿದೆ ಅಂತ ಇದು. ಜ್ಯೂಸ್ ಮಾಡಿದರೆ ಇದು ಬಾಯಿಗೂ ಸಿಕ್ಕೋದು. ಎಷ್ಟು ಚಂದ ಸಿಪ್ಪೆ ತೆಗೋಲೆ ಮಜಾ. ಅದಕ್ಕೆ ನೀವು ಬರಲಿ ಟಿಕಿನ ಕರೆ ಒಂದೇನೇ ಮಾಡೋದ ಹಾಕಿದ 5 ದಿನ ತಗೊಂಡು ಮಾಡೋದು ಮಾಡೋದಿದ್ದೀರಿ. ಒಳ್ಳೆ ಬೆಣ್ಣೆ ಬೆಣ್ಣೆ ಹೆಂಗೆ ಇರ್ತದೆ. ಹೌದೇ ಬಿರಿಯಾನಿ ತಿಂದಿದ್ರ ಬೀಜ ಎಲ್ಲ ಮೊಗೆಕಾಯಿ ಬಿದ್ದಂಗೆ. ಹೌದು, ಬೀಜ ತಗೊಂಡು ಸೌತೆಕಾಯಿ ಮೊಗೆಕಾಯಿ. ಈಗ ಇದರಲ್ಲಿ 2 ಆಪ್ಷನ್. ಜ್ಯೂಸೇ ಆಯ್ತು ಜ್ಯೂಸ್ ಜ್ಯೂಸ್ ಹೌದು. ಪಾಯಸಕ್ಕಿಂತ ಸಕ್ಕರೆ ಹಾಕುದರೆ ಹಾಲು ಹಾಕೋದು, ಏಲಕ್ಕಿ ಪೌಡ್ರ್ ಹಾಕೋದು. ಪಾಯಸ ಅಂದ್ರೆ ಕಾಯಿ ಬೀಸಕ್ಕ ಇಲ್ಲ ಅಷ್ಟೇ. ಪಾಯಸ ಸಣ್ಣ ಕೊಚ್ಚಲು ಮಾಡೋದು. ಒಂಚೂರು ಅವಲಕ್ಕಿ ಬೇಕಾದ್ರೆ ಹಾಕ್ಬೇಕು. ಪಾಯಸಕ್ಕಿಂತ ಜ್ಯೂಸ್ ಇಲ್ಲ ಅಷ್ಟು ಚೆನ್ನಾಗಿದ್ದ. ಕೈ ತೊಳ್ಕೊತ ಕೈಗೆ ಬರ್ತಾರೆ ತೆಗಿಯೋವಾಗ ಕತ್ತರಿಸ್ನ ಸಾಫ್ಟ್ ಮಾತ್ರ ನೋಡು. ಹಸಿ ನಾಜು ಕೈಯ ನೋಡಿರಿ. ಇದ್ರ ನಾಯಿ ಬೀಜ ತಗೊಂಡೋಗಿ ಮಾಡ್ತೀಯ ನೀನು. ಒಣಸ್ಕೊಳ್ಳಲ್ದ ಒಂದು 2 ದಿವಸ. ಹಸಿ ಚಲೋದಳ ಇದ್ರ ಬೀಜ ತಿಂದ್ರು. ಎಂತ ಹೆಂಗೆ ಹುರ್ಕೊಂಡ ಒಣಸ್ಕೊಂಡು ಹಾಗೆ ತಿಂದ್ರು. ಈ ಬೀಜ ಗೊತ್ತಿದ್ದೇನೆ ಮಾರುಲೆ. ಎಲ್ಲ ಬೀಜ ಸ್ವಲ್ಪ ಬೀಜ ಇದ್ದೇನೆ. ಹಸಿ ಬೀಜ ಇತ್ತು ಎಲ್ಲ ಹುರ್ಕ ತಿಂತಿತ್ತು ಅಲ್ಲ ಮಲ್ಲಿದ್ರ ಬೀಜ ಎಲ್ಲ. ಹಂಗೆ ನೋಡು. ನಾವು ಜ್ಯೂಸ್ ಮಾಡ್ತೇವೆ. ಇದು ರಾಶಿ ಚಲೋ ಈ ಸೆಕೆಗಾಲಕ್ಕೆ, ತಂಪಲ್ಲಿ ರಾಶಿ. ಸೆಕೆಗಾಲಕ್ಕಂತೂ ಇದು ಹೇಳಿ ಮಾಡಿಸಿ ಜ್ಯೂಸ್ ಅಂತ ಹೇಳ್ಬೋದು. ತುಂಬ ತಂಪು ದೇಹಕ್ಕೆ. ಹೌದು. ಈಗ ಎಷ್ಟು ಒಂಥರ ತಂಪು ಮುಟ್ಟಿದ್ರೆ ಎಷ್ಟು ತಂಪು ಇರ್ತದೆ. ನಾವು ಕೋಲ್ಡ್ ಆಗಿರ್ತದೆ. ನೋಡು ಹಾಗೆ ತಿಂಜ ಒಂಚೂರ ಬೇಡ, ಹಾಗೆ ತಿನ್ನಲು ಮಜಾನೇ. ಏಕೋ ತಿನ್ನು ಒಂಚೂರ. ಹಂಗೆ ತಿನ್ನೋ ಚಲೋ ಸ್ವೀಟ್ ಇದು. ಈ ಬುಳ್ಳೆಹಣ್ಣು ರೂಪಾಯಿಗೆ ಸಿಗ್ತದೆ. ಹಾಂ, ಅವಾಗ ಕೊಟ್ಟಿದ್ವರೆ ಮನೆಯ
ಹಬ್ಬದಲ್ಲಿ ಎಷ್ಟು ಜಾಸ್ತಿ ಬೇಕಾಗ್ತದಲ್ಲ ಇದೆ ಶೀತಕ್ಕೆ ಅಷ್ಟೇ. ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಸಕ್ಕರೆ, ಒಂದು ಹಣ್ಣಿಗೆ ಒಂದು ಮೀಡಿಯಮ್ ಸೈಜ್ ಹಣ್ಣು ತೊಗೊಂಡಿದ್ದು. ತುಂಬ ದೊಡ್ಡದಲ್ಲ, ಚಿಕ್ಕದೇ ಹಣ್ಣು ಇದು, ತುಂಬ ದೊಡ್ಡ ಸೈಜು ಇರುತ್ತೆ ಅದು. ಹಾಗೆ ಕಾಯಿಸಿದಂಥ ಹಾಲು, ಒಂದು ಲೋಟ ಹಾಲು, ಎರಡು ಕಾಳು ಪುಡಿ ಮಾಡ್ಕೊಂಡಂಥ ಏಲಕ್ಕಿ ಪೌಡ್ರು, ವಾದಂಥ ಇಬ್ಬುಳ್ಳಿ ಹಣ್ಣಿನ ಜ್ಯೂಸ್ ರೆಡಿ. ದೇಹಕ್ಕೆ ತುಂಬಾ ತಂಪು ಇದು. ಸ್ವೀಟ್ ಆಯ್ತು ಗೊತ್ತಾಗ ನೋಡಿ, ಇದು ಇಬ್ಬುಳ್ಳಿನ ಬೀಜ ತೊಳ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಬಿಸಿಲು ಒಣಸಿಟ್ಕೊಂಡ್ರೆ ಗಿಡ ಕೂಡ ಮಾಡ್ಕೋಬೋದು, ಇಲ್ಲ ತಿನ್ಬೋದು. ತಿಂದರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಇದು. ಇದು ಈ ಸೆಕೆಗಾಲದಲ್ಲಿ ಆಗುವಂಥದ್ದು ಈ ಹಣ್ಣು. ದೇಹಕ್ಕೆ ತುಂಬ ತಂಪಾಗಿರೋದ್ರಿಂದ ಸೆಕೆಗಾಲದಲ್ಲಿ ನಮ್ಮ ಕೋಸ್ಟಲ್ ಕಡೆ ಅಂತೂ ಕೋಸ್ಟಲ್ ಕಡೆನೇ ಬೆಳೆಯೋದು ಜಾಸ್ತಿ ಇಲ್ಲ. ಇಬ್ಬುಳ್ಳಿ ಹಣ್ಣಿನ ಪಾಯಸ, ಸೌತೆಕಾಯಿ ಹಸಿಗೆ ರೆಡಿಯಾಗಿದೆ. ಅಪ್ಪ ಬಾಳೆಕೊನೆ ಬೇಗ ಹಣ್ಣಾಗಿ ಹಾಳಾಗಬಾರ್ದು ಅಂತೇಳಿ ಈ ರೀತಿ ಬಾಟ್ಲ್ ಕಟ್ ಮಾಡಿ ಅದರಲ್ಲಿ ನೀರನ್ನು ಹಾಕಿ ಇಟ್ಟಿದ್ದಾರೆ. ಅದು ನೀರು ಎಳ್ಕೊಳ್ತಾ ಇರುತ್ತಂತೆ, ಆವಾಗ ಹಾಳಾಗಲ್ಲ ಅಂತೆ. ಅದು ಇರೋಷ್ಟು ದಿನ ಬಾಳೆಹಣ್ಣು ದಿನ ದಿನ ಎಷ್ಟು ಬೇಕೋ ಅಷ್ಟೇ ತೆಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದರು. ಅದನ್ನ ತೆಗೆದುಬಿಟ್ರೆ ಒಂದೇ ಸಾರಿ ಹಣ್ಣಾಗಿ ಎಲ್ಲ ಉದುರೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತಂತೆ. ನೀರು ಬೇಡ ಅಂದರೆ ನಾವು ಮುಚ್ಚಲು ತೆಗೆದು ಕೆಳಗಡೆನೂ ಬಿಡ್ಬೋದು, ಆ ರೀತಿ ಮಾಡಿದ್ದಾರೆ. ನೀವು ನಿಮ್ಮ ಮನೆಯಲ್ಲಿ ಬಾಳೆಹಣ್ಣಿನ ಕೊನೆಯನ್ನು ಜಾಸ್ತಿ ದಿನ ಇಟ್ಕೊಂಡು ತಿನ್ನಬೇಕಂದ್ರೆ ಇದೇ ರೀತಿ ಮಾಡಿ ಇಟ್ಕೊಳ್ಳಿ. ಒಂದೇ ಸಾರಿ ಹಣ್ಣಾಗಿ ಹಾಳಾಗೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ತೆಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇರ್ಬೇಕಾ ನೀರು ತೆಗಲು ಗೊತ್ತು, ಹಿಂಗೆ ತೆಗೆದು ಮಾಡ್ತಾರೆ. ಆದರೆ ಇದು ಸುಮಾರು ದಿವಸವರೆಗಿರ್ತ ಸುಮಾರು ದಿವಸ ಅಷ್ಟು ಹಣ್ಣು ಚಲೋ ಇತ್ತು. ನೀರೆಲ್ಲ ಖಾಲಿ ಆಗುತ್ತೆ. ಇದಕ್ಕೆ ತೆಗೆದು ಕೂಡಲೇ ಅದು ಆ ದಿವಸ ಉದುರುತ್ತು. ನೀರು ಇಪ್ಪಲಿ ಹೊರಗಡೆ ಇಲ್ಲಿ ಕೊನೆ ಉದುರುತ್ತು. ಅದು ನೀರು ಎಳಕತ್ತು ಇಪ್ಪಲಿ ಹೊರಗಡೆ ಅಲ್ಲ ಹಣ್ಣು ಹಪ್ಪಲಿವರೆಗೆ ಹಣ್ಣು ಪೂರ್ತಿ ಆದರೂ ಕಪ್ಪಾಗ್ತಿದ್ಯಾ ಆಗ ನೀರು. ಈಗ ಬದಿ ಹೋಲನೆ ಬದಿ ಹೋಲು ಸೀರೆಗಳನ್ನ ಕೊಡು ನನಗೆ. ಸೀರೆ ಚಂದ ಇಟ್ಕೊಂಡ್ಯಾನೆ, ಎಷ್ಟು ಸೀರೆ ನೋಡು. ಕಪಾಟ್ ತುಂಬ ಸೀರೆಗಳು. ಎಷ್ಟು ಸೀರೆ ಇದ್ದು ಬದಿ ಹೋಲಲ್ಲೇ? 4 ಸೀರೆ ಇದ್ದ. ಇದು ಕವರ್ ಒಂದಿದ್ದಲೆ. ಇದು ಮೊನ್ನೆ ಒಳ್ಳೆ ಸಾಫ್ಟ್ ಇದು ಆ ಸೀರೆ. ಹಬ್ಬದ ಸೀರೆನಾ? ಹಬ್ಬ ಅಲ್ಲ, ಹೊನ್ನಾವರ ಹಬ್ಬ. ಕಾಟನ್ ಸೀರೆ ಇದು. ಕಾಟನ್ ಹೊನ್ನಾರ ಹಬ್ಬದ ಸೀರೆ ಚಂದ ಇದ್ದಾನೆ. ಸುಮಾರು ಸೀರೆ ತಗೊಂಡ್ಯಾ? ಇದು ವರ್ಕ್ ಇದ್ದಕ್ಕೂ ಅಪ್ಪ ತೆಗೆಸ್ಕೊಟ್ಟಿದ್ದ. ಇದು ಒಳ್ಳೆ ಕಲರ್ ಚಂದ ಇದು. ಐರನ್ ಬೇಕನ. ಚಂದ ಇತ್ತು. ಇದೆಲ್ಲ ಸ್ವಲ್ಪ ಇನ್ನೆಲ್ಲ ಸೆಕೆಗಾಲದಲ್ಲಿ ಚಲೋ ಆಗ್ತಿರಿ. ಇದೆಲ್ಲ ಚಳಿಗಾಲಕ್ಕೆ ರೆಡಿಲ್ಲ, ಸೆಕೆಗಾಲಕ್ಕೆಲ್ಲ ಸೆಕೆ ಹೋಗ್ತಿಲ್ಲಿ. ಇಲ್ಲಿ ಹವಾಮಾನಕ್ಕೆ ಹಿಂಗೆ ಸೀರೆ ಚಲೋ ಆಗ್ತದೆ. ಇಲ್ಲಿ ಹವಾಮಾನಕ್ಕೆಲ್ಲ ಈ ಥರ ತಂಪು ಸೀರೆಗಳು. ನೋಡಿದ್ಯಾ? ಅದು ತಂಪಿದ್ದಾಗ ಆಯ್ತು. ಇದು ತಂಪು. ಅದು ಈಗ ಸ್ವಲ್ಪ ರಪ್ಪಿದು ತೊಳೆದ್ಮೇಲೆ ತಂಪಾಗ್ತಾನ. ಅದು ಇದ್ರದ್ದಡೆ ಕಾಟನ. ಇದು ತಂಪಿದು, ಸಾಫ್ಟ್ ಇದು. ಎಂಥ ಸೀರೆನಪ್ಪ? ಇಳ್ಕಲ್ ಸೀರೆಯಾ? ಇದು ಬದಿ ಹೊಲಿಯವ ಹೊಲಿಯುವ. ಚಲೋ ಇತ್ತು. ಕಲರ್ ಇದು ಚಂದ ಇದ್ದು, ಪಿಂಕು ಬ್ಲೂ ಗೋಲ್ಡು. ಅರೆ ಇದೆಲ್ಲ ಸಾಫ್ಟ್ ಇದ್ದಕ್ಕೂ. ಜರಿ ಸೀರೆ ಸೆರಗು ನೋಡಂಗಿದ್ದೋಳಿ. ಬರೀ ಜರಿ ಸೀರೆ. ಹುಬ್ಳಿ ಸೀರೆನಾ? ಎಂತ ಖಾಲಿ ಕಚ್ಚುತ್ತಾಳ?
ಇದು ಸೀರೆಗೆಲ್ಲ ಎಳಕ ಒಪ್ಪಂಗಿಲ್ಲ, ಹಂಗಿಲ್ಲ, ಚಲೋ ಇದ್ದು ಹಂಗಿಲ್ಲ, ಎಳಕ ಬರ್ತಿಲ್ಲ. ಅದೊಂದು ಎದ್ದೋಯ್ಕ ಇರ್ತಾರೆ, ಗೆಜ್ಜೆ ಗಿಜ್ಜೆ ತಾಗ್ರಲ್ಲಪ್ಪ ಅದ್ರ ಬೆನ್ನಿಗೆ ಎಳಕ ಹೋಗ್ದು, ಕಾಲು ತೆಗ್ದ್ರು, ಯಾರಿದಾರ ಒಡಕ್ ಕಾಲಲ್ಲಿ ಇದ್ರೆ ಕಾಲಿಗೆ ಎಳಕ ಹೋಗ್ತದೇನ, ಹಂಗೆ ಸೀರೆ ಎಲ್ಲ ಇದು. ಸೀರೆ ಚಲೋ ಇದು. ಎಲ್ಲ ಕಲರ್ ನುಗ್ಗುಲುಂಡೆನೇ ಇಟ್ಕೊಂಡಿಕ್ಕಲ್ಲ. ಎಷ್ಟು ನುಗ್ಗುಲುಂಡಿದ್ದೆ ನೋಡು. ನೋಡು, ನಾನು ಹೊರಗೆ ಮಾಡ್ತಿದ್ದು, ಹಿಂಗೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಯಾರು ಮಾಡಿ ಇಟ್ಕೊಂಡಿದ್ರ ನೋಡಿ, ಮನೆಯಲ್ಲಿ ಇಷ್ಟೊಂದು ಥರ ನುಗ್ಗುಲುಂಡೆ, ಸೂಜಿ ಎಲ್ಲ ಇಟ್ಕೋಬೇಕು. ಏನಾದರೂ ಆದರೆ ಹೊಲಿಯೋದಕ್ಕೆ ಚೆನ್ನಾಗಿರ್ತದೆ. ಅಲ್ಲೇ ಹೋದ್ರೆ ನಮ್ಮ ತಂಗಿ ಮನೆ ಉಂಡುಂಡೇನೂ ಇರೋದಿಲ್ಲ, ನನ್ನ ಹತ್ರ ಇರೋದಿಲ್ಲ. ಒಂದು ನನ್ನ ಹತ್ರ ಎಲ್ಲ ಹೋಗಿ ತರಬೇಕಲ್ಲ. ನನ್ನ ಹತ್ರ ಸೂಜಿ ನುಗ್ಗಲೆಲ್ಲ ಇದ್ದೆ, ಬೇರೆ ಬೇರೆ ನೋಡಿ ಎಂಬ್ರಾಯ್ಡ್ರಿ ನುಗ್ಗುಲುಂಡೆ ಎಲ್ಲ ಇದ್ದು ನನ್ನ ಹತ್ರ. ಎಂಬ್ರಾಯ್ಡ್ರಿ ಸೂಜಿ ಎಲ್ಲದು ಇದ್ದು, ಒಂದು ದೊಡ್ಡ ಬಾಕ್ಸ್ ಇದ್ದು ನನ್ನ ಹತ್ರ. ಮಿಷನ್ ಒಂದು ಕೈ ಕೊಟ್ಟಿದ್ದು ಅಷ್ಟೇ. ಮಿಷನ್ ಒಂದು ಕೈ ಕೊಟ್ಟಿದ್ದು ಬಿಟ್ಟರೆ ಮಿಷನ್ ಸರಿ ಮಾಡಿಸ್ಕೊಬಾರ. ಸರ್ವಿಸಿಗೆ ಬಿಡ, ಅವ್ರನ್ನ ಸರ್ವಿಸಿಗೆ ಬಿಡ. ಈಗ ಮತ್ತೆ ಯಾವ್ದಾರು ಸೀರಿದ್ರು ಕೊಡು, ಎಲ್ಲ ಬದಿ ಎದ್ಬಿಡ್ತೆ. ಟಕ ಟಕ ಎಲ್ಲ ಕಲರ್ ಇದ್ದಂಗಾರ ತಲೆ ಬಿಸಿ. ಈ ಸೀರೆ ಇದ್ದಲ್ಲ, ಈ ಸೀರೆ ಓಕೆ. ಎಲ್ಲ ನುಗ್ಗುಲು ಕಿತ್ತು ಬಂದು ಜೊಬ್ಬರ ಇದು ಬತ್ತು, ಬಿಂಜು ಬತ್ತಾ ಇದ್ದಿದ್ದು. ಇದು ಯಾವುದೋ ಹೊನ್ನಾವರ ಉತ್ಸವದ್ದು. ಅದು ಇದು ಬತ್ತು, ಬಿಂಜಿ ಬರ್ತಾ ಇದೆ. ಒಂಥರ ಇದ್ರ ಕಲರ್ ಇದ್ದಲೆ ನಾವು ತಗೊಂಡೆ ಈ ತೆಳಿಗೆ ಸೀರೆ. ಅದು ಅಪ್ಪಗೆ ಹೇಳಿದ್ದೆ ತಗೊಬರಕೈತಿ. ಅದು ಬಿಂಜು ಇದು ಫುಲ್ ಇದು ಬರ್ತಾ ಇದೆ, ಕಿತ್ತು ಬಂದು ಅಂದರೆ ಚಲೋ ಗೊತ್ತಿಲ್ಲ ಆಯ್ತು ಅಂದ ಏನಾದ್ರು ತಾಗದ್ರಲ್ಲ ಮುಳ್ಟೋಗ್ತು. ಕಾಟನ್ ಸೀರೆ ಸುಮ್ಮನೆ ಹೇಳ್ತಾ ತಗೊಂಬಂದವು. ಕಾಟನ್ ಸೀರೆ ಅಲ್ಲ, ಟಪ್ಪೆ ಹಾಕಿ ತಗೊಳ್ಳಿ. ಸರಿ, ಅಪ್ಪ ತಾಳೆ ತಗೊಂಡ್ಬಂದು ತಗೊಂಡು ಮತ್ತೆ ಹೇಳ್ತಾರೆ ಟೊಪ್ಪೆ ಐತ ಬಂದಿಕ್ಕಿದೆ. ಕಾಟನ್ ಸೀರೆ ಅಲ್ಲ ಇದು. ಒಂಥರ ಸೀರೆ ಇದು. ಅಪ್ಪಂಗೆ ದುಡ್ಡೊಂದು ಸಮ ತಕೊಂಡ 800 ರೂಪಾಯಿ ಹಾಕಿ ಸೀರೆಗೆ. ಸೀರೆ ಕೊಡುವಷ್ಟಿಲ್ಲ. ₹800 ಎಲ್ಲ ಜಾಸ್ತಿ ಆಗ್ತದೆ. ಗೊತ್ತಾಗ್ತಿಲ್ಲ. ಅಪ್ಪ ನಿಂಗೆ ಸೀರೆ ತರೋಳಷ್ಟಿತ್ತು ತಲೆಗೆ. ಸುಮ್ಮನೆ ದುಡ್ಡು ರಾಶಿ ತಕೊಂಡ ಸೀರೆ ಚಲೋ ಇಲ್ಲ. ಈ ಸೀರೆ ಫುಲ್ ದಾರ ಕಿತ್ತು ಬಿಂಜಿ ಹೋಗ್ತಿದೆ. ಇದು ಕಾಟನ್ ಅಲ್ಲ, ಇದು ತೊಳೆದ್ರೆ ಹುಳಿ ಸೊಪ್ಪ ಹೋಗ್ತಾನೆ. ಸಿಲ್ಕಲ್ಲ ಇದು ಒಂಥರ ತೊಳೆದ್ರೆ ಹುಳಿ ಸೊಪ್ಪ ಹೋಗ್ತಾನೆ, ಗಂಜಿನೇ ಪರಾಶಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.